ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶರತ್ 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 ಕೂಗ್ದಂಗಾಯ್ತಲ್ವಾ? ಹೆಲ್ಪ್ ಮೀ ಅಂಬಿಕಾ. ಶರತ್ ನೀ ಸಾಯಬೇಕು ಅಂಬಿಕಾ. ನನ್ನ ಶರತ್ ಮಧ್ಯ ಬಂದಿದ್ದಕ್ಕೆ ಯು ಡಿಸರ್ವ್ ಟು ಡೈ. ಇದು ನಾನು ನಿನಗೆ ಕೊಡ್ತಾ ಇರೋ ಪನಿಷ್ಮೆಂಟ್. ನಮ್ಮಿಬ್ರ ಮಧ್ಯ ಬಂದಿರೋ ನಿನ್ನ ಕಿತ್ತು ಬಿಸಾಕೋಕೆ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ. ಆದ್ರೆ ಫೈನಲಿ ನೀನು ನರಳಿ ಸಾಯೋ ದಿನ ಬಂತು ನೋಡು. ಗುಡ್ ಬೈ ಅಂಬಿಕಾ, ಗುಡ್ ಬೈ. ಹೋಪ್ ವಿ ನೆವರ್ ಮೀಟ್ ಅಗೇನ್. ಯಾರನ್ನ ನಾನು ಅತಿಯಾಗಿ ನಂಬಿದ್ನೋ ಅದೇ ವ್ಯಕ್ತಿ ನನ್ನ ನಂಬಿಕೆಗೆ ಮಾತ್ರ ಅಲ್ಲ, ನನಗೂ ಕೊಳ್ಳಿ ಇಟ್ಬಿಟ್ಲು. ನನ್ನ ಸಾಯಿಸಿ ನನ್ನ ಮಗಳಿಗೆ ತೊಂದರೆ ಕೊಡ್ತಿರೋ ನಿನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನು ನಿನ್ನ ಸಾಯಿಸೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಆ ದಿನ ಬಂದಾಗ ನಿನ್ ಪ್ರಾಣನ ನಾನೇ ನನ್ನ ಕೈಯಾರೆ ತೆಗಿತೀನಿ. ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲಿಂದ ಹೋದ್ಮೇಲೆ ಅವ್ರ ಜೊತೆ ಮಾತಾಡಕ್ಕೆ ಆಗಿರ್ಲಿಲ್ಲ. ಗಣಪ ಅದೇನ್ ಮಾಡ್ತಿದ್ದಾನೋ ಏನೋ, ಒಂದ್ಸಲ ಫೋನ್ ಮಾಡ್ತೀನಿ. ಅರೆ ದೇವಿಯವ್ರು ಯಾಕೆ ಅಳ್ತಿದ್ದಾರೆ? ದೇವಿಯವ್ರೆ ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಏನಿಲ್ಲ ದುರ್ಗಾ, ಬೆಂಕಿಲಿ ಸುಟ್ಟು ಸತ್ತು ಹೋಗಿರೋ ಅಂಬಿಕಾ ಜ್ಞಾಪಕಕ್ಕೆ ಬಂದ್ರು. ತುಂಬಾ ಬೇಜಾರಾಗ್ತದೆ. ಪಾಪ ಅಲ್ವಾ? ಆ ವೇದನೆ, ಆ ನರಳಾಟ ಜ್ಞಾಪಕಕ್ಕೆ ಬಂದ್ರೆ ಸಂಕಟ ಆಗ್ತಿದೆ. ಹೌದು ದೇವಿಯವ್ರೆ, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ಗೂ ಒಂಥರ ನೋವಾಗುತ್ತೆ. ಅವ್ರ ಬಗ್ಗೆ ಕೇಳ್ದಾಗೆಲ್ಲ ಅವ್ರನ್ನ ಭೇಟಿ ಮಾಡಕ್ಕೆ ಒಂದ್ ಅವಕಾಶ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ಸೋದು. ಈ ಮನೆಯವರೆಲ್ಲರೂ ಅವ್ರನ್ನ ತುಂಬಾ ನೆನಪಿಸ್ಕೊಳ್ತಾರೆ. ಅವ್ರ ದೈಹಿಕವಾಗಿ ಇಲ್ಲ ಅಂದ್ರೂ ಎಲ್ರ ಮನ್ಸಲ್ಲೂ ಅವ್ರಿಗೊಂದು ವಿಶೇಷವಾದ ಜಾಗ ಇದೆ. ಇದ್ರಲ್ಲೇ ಗೊತ್ತಾಗುತ್ತಲ್ವಾ ಅವ್ರು ಎಷ್ಟು ಒಳ್ಳೆಯವರು ಅಂತ. ದುರ್ಗಾ, ನಾವಿಬ್ರು ಅವಾಗ ಮಾತಾಡ್ಕೊಂಡ್ವಲ್ಲ, ಅದ್ ಜ್ಞಾಪಕ ಇದೆಯಾ? ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ? ನೀನು ನಿನಗ್ ಬೀಳ್ತಿರೋ ಕನ್ಸ್ ಬಗ್ಗೆ, ಆ ಮನೆ ಬಗ್ಗೆ ಸತ್ಯ ಕಂಡುಹಿಡಿಬೇಕು. ಹೌದು ದೇವಿಯವ್ರೆ, ನೀವ್ ಹೇಳಿದ್ ನಿಜ. ನಾನು ಆ ಮನೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಆಗ್ಲೇನೆ ಈ ಕನ್ಸು ನನಗೆ ಯಾಕೆ ಬೀಳ್ತಿದೆ, ಇದ್ರ ಅರ್ಥ ಏನು ಅಂತೆಲ್ಲ ನನಗೆ ಗೊತ್ತಾಗೋದು. ನಾನ್ ನಿರ್ಧಾರ ಮಾಡಿದ್ದೀನಿ. ಸತ್ಯ ಏನು ಅಂತ ನಾನು ತಿಳ್ಕೋತೀನಿ. ಬರೀ ನನ್ಗೋಸ್ಕರ ಅಲ್ಲ, ಬಾಸು ಪುಟ್ ಮೇಡಮ್ಗೋಸ್ಕರ ಆದ್ರೂ ಏನ್ ವಿಷಯ ಅಂತ ನಾನು ಹುಡುಕ್ಲೇಬೇಕು. ಅಪ್ಪ, ಅಂತೂ ದುರ್ಗಾ ಆ ಕನ್ಸಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಿದ್ದಾಳೆ. ಅವಳಿ ಆಸಕ್ತಿನೇ ಅವಳನ್ನ ಸತ್ಯದ ಹತ್ರ ಕರ್ಕೊಂಡು ಹೋಗೋ ಹಾಗೆ ಮಾಡು ತಾಯಿ.